ನಮಸ್ಕಾರ ಎಲ್ರಿಗೆ ಸರ್. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಅವರದ್ದು ನಿನ್ನೆದೊಂದು ಎಪಿಸೋಡ್ ನೀವು ನೋಡಿದ್ದೀರಿ. ಇದರಲ್ಲಿ ರಕ್ಷಿತ್ ಅವರು ಧ್ರುವಂತ್ ಅವರು ನಾಮಿನೇಟ್ ಮಾಡುವಾಗ ರಕ್ಷಿತ್ ಅವರು ಧ್ರುವಂತ್ ಅವರ ಮೇಲೆ ಎಷ್ಟು ದ್ವೇಷ ರಕ್ಷಿತ್ ಅವರಿಗೆ ಇದೆ ಅಂತ ಹೇಳಿ ನಿನ್ನೆ ಜನರು ನೋಡಿದ್ರು. ಅದರಲ್ಲಿ ನಿನ್ನೆ ಧ್ರುವಂತ್ ಮಾಡಿದ ಬಿಹೇವಿಯರ್, ರಕ್ಷಿತನನ್ನು ಚಲ್ಲು ಮಾಡಿದ ರೀತಿ ಇದೆಲ್ಲ ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವಾಗ ಕೆಲವು ಜನ ಧ್ರುವಂತ್ ಮಾಡಿದೆ ಸರಿ ಇದೆ ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಬಟ್ ಇಲ್ಲಿ ರಕ್ಷಿತ್ ಅವರು ಅಷ್ಟು ಬೇಗ ಒಬ್ಬ ವ್ಯಕ್ತಿಯನ್ನು ಹೇಟ್ ಮಾಡಲ್ಲ. ನೀವು ಇವಾಗ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ರೆ ರಕ್ಷಿತ್ ಅವರು ಯಾರನ್ನು ಹೇಟ್ ಮಾಡುವ ವ್ಯಕ್ತಿ ಅಲ್ಲ. ಅಷ್ಟೇನು ಒಬ್ಬ ವ್ಯಕ್ತಿಯನ್ನು ಅಷ್ಟೊಂದು ದ್ವೇಷ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಕರೆಕ್ಟ್ ಆದ ರೀಸನ್ ಇರ್ಬೇಕಲ್ವಾ. ಸುಮ್ಮನೆ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡ್ತಾರ? ಇಲ್ಲ. ಇಲ್ಲಿ ಧ್ರುವಂತ್ ಅವರನ್ನು ರಕ್ಷಿತ ದ್ವೇಷ ಮಾಡ್ಲಿಕ್ಕೆ ಇಲ್ಲಿ ಮೈನ್ ಕಾರಣ ಧ್ರುವಂತ್. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಬಿಗ್ ಬಾಸ್ ನೀವು ನೋಡಿದ್ರೆ ಫಸ್ಟ್ ಒಂದು 2 ವಾರದಲ್ಲಿ ಧ್ರುವಂತ್ ಅಣ್ಣನ ಜೊತೆನೇ ಇದೆ. ಧ್ರುವಂತಿಗೆ ಅಣ್ಣ ಅಣ್ಣ ಅಂತ ಹೇಳ್ಕೊಂಡು ರಕ್ಷಿತ ಧ್ರುವಂತ್ ಅವ್ರ ಜೊತೆ ಇದ್ದದ್ದು. ಮಲ್ಲಮ್ಮ ಹಾಗೂ ಧ್ರುವಂತ್ ಮತ್ತೆ ರಕ್ಷಿತ, ಈ 3 ಜನ ಒಂದು ಟೀಮ್ ಇತ್ತು. ಏನಕ್ಕೆ ಧ್ರುವಂತ್ ಅವ್ರ ಜೊತೆ ಇದ್ದದ್ದು ರಕ್ಷಿತ ಅಂತ ಹೇಳಿದ್ರೆ, ರಕ್ಷಿತನಿಗೆ ಅಷ್ಟು ಕನ್ನಡ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಬರುವಾಗ. ಇವಾಗ್ಲೂ ಅಷ್ಟು ಕರೆಕ್ಟ್ ಬರಲ್ಲ. ಯಾಕಂತ ಹೇಳಿದ್ರೆ ಅವಳು ಮೂಲತಃ ಮಂಗಳೂರಿನವಳು, ಉಡುಪಿ ಮುಂಬೈಲಿ ಇದ್ದದ್ದು. ಹಾಗಾಗಿ ಧ್ರುವಂತಿಗೆ ತುಳು ಬರ್ತಿತ್ತು. ಇವರು ಲೈವ್ ಅಲ್ಲಿ ನೀವು ನೋಡಿದ್ರೆ ಧ್ರುವಂತ್ ಜೊತೆ ತುಳುವಲ್ಲೇ ಮಾತಾಡ್ತಿದ್ದದ್ದು. ಬಟ್ ಧ್ರುವಂತ್ ಅಷ್ಟು ಚೆನ್ನಾಗಿ ಧ್ರುವಂತಿಗೆ ಅಣ್ಣ ಅಣ್ಣ ಹೇಳ್ಕೊಂಡು ಬಂದ ರಕ್ಷಿತನಿಗೆ ಧ್ರುವಂತ್ ಹಿಂದೆಯಿಂದ ರಕ್ಷಿತನ ಬಗ್ಗೆನೇ ಬೇಡದೆಲ್ಲ ಹೇಳುದು. ಗೊತ್ತಾಯ್ತಾ ನಿಮ್ಗೆ? ಒಂದು ನಾಮಿನೇಷನ್ ಅಂತ ಬಂದಾಗ ಅಥವಾ ಯಾವುದೇ ಒಂದು ಪ್ರಕ್ರಿಯೆ ಬಂದಾಗ ಧ್ರುವಂತ್ ರಕ್ಷಿತನನ್ನು ಅಲ್ಲಿ ನೇಮ್ ಹೇಳ್ತಿದ್ರು. ಇದೇ ಧ್ರುವಂತ್ ರಕ್ಷಿತನಿಗೆ ತುಂಬಾ ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ನಾವಿವಾಗ ಯಾರನ್ನು ಫ್ರೆಂಡ್ಶಿಪ್ ಅಂತ ಒಂದು ನಂಬಿಡ್ತೇವೆ ನೋಡಿ, ಅವರಿಂದ ನಮಗೆ ಮೋಸ ಆದ್ರೆ ಅದರಷ್ಟು ಬೇಜಾರು ಬೇರೆ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ನಾವೊಂದು ಫ್ರೆಂಡ್ಶಿಪ್ ಅಲ್ಲಿ ಅವರಿಗೆಲ್ಲ ಹೇಳಿರ್ತೇವೆ, ಅವರೇ ನಮಗೆ ಬೆನ್ನಿಗೆ ಚೂರು ಹಾಕಿದ್ರು ಉಂಟಲ್ಲ, ಅದಕ್ಕೊಂದು ಅರ್ಥನೇ ಇರಲ್ಲ. ಇದೇ ಒಂದು ಮೈನ್ ರೀಸನ್ಗೆ ರಕ್ಷಿತ್ ಅವರಿಗೆ ಧ್ರುವಂತ್ ಅವರದ ಬುದ್ಧಿ ಗೊತ್ತಾಯ್ತು. ಹೀಗೆ ಈ ವ್ಯಕ್ತಿ ಅಂತ. ಸುದೀಪ್ ಸರ್ ಬಂದಾಗ ರಕ್ಷಿತನ ಬಗ್ಗೆ ಬೇರೆ ಹೇಳುದು, ಅಥವಾ ಬೇರೆ ಕಂಟೆಸ್ಟೆಂಟ್ಗಳ ಹೋಗಿ ರಕ್ಷಿತ ಓವರ್ ಆಕ್ಟಿಂಗ್ ಮಾಡುದು, ಹಾಗೆ ಹೀಗೆ ಅಂತ ಹೇಳಿ ಸುಮ್ಮನೆ ಹೇಳುದು, ಈ ತರದೆಲ್ಲ ಮಾಡ್ಕೊಂಡು ಬಂದ್ರು ಧ್ರುವಂತ್. ಇನ್ನು ಮತ್ತೆ ಸ್ವಲ್ಪ ಜಾಸ್ತಿ ದ್ವೇಷ ಹುಟ್ಟಿದೆ ಇಲ್ಲಿ ಅಂತ ಹೇಳಿದ್ರೆ ಇವರಿಬ್ಬರನ್ನು ಸೀಕ್ರೆಟ್ ರೂಮ್ಗೆ ಹಾಕಿದ್ರು. ಸೀಕ್ರೆಟ್ ರೂಮ್ ಅಲ್ಲಿ ಡಿಸಿಷನ್ ತಗೊಳ್ಳುವಾಗ್ಲಿ ಅಥವಾ ಒಂದು ಜಗಳ ಆಡಿದ್ದು. ಇಲ್ಲಿ ಧ್ರುವಂತ್ ಅವರನ್ನು ಹೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರ ಸೈಡಿಗೆ ಈ ಗಿಲ್ಲಿಂದಾಗ್ಲಿ, ಮಾಳುವಿಂದಾಗ್ಲಿ, ರಘುವಿಂದಾಗ್ಲಿ ರಕ್ಷಿತನಿಗೆ ತುಂಬಾ ಸಪೋರ್ಟ್ ಸಿಕ್ತು. ಅವರೊಂದು ಒಳ್ಳೆ ವ್ಯಕ್ತಿ ಅಂತ ಗೊತ್ತಾಯ್ತು. ಇವರೆಲ್ಲ ಒಳ್ಳೆ ರೀತಿಯಲ್ಲಿರುವಾಗ ಧ್ರುವಂತ್ ಅವರು ಎಷ್ಟೇ ಒಂದು ನಾಟಕೀಯ ಅಂತ ಅನಿಸ್ಲಿಕ್ಕೆ ಶುರು ಆಯ್ತು ರಕ್ಷಿತರಿಗೆ. ಹಾಗಾಗಿ ರಕ್ಷಿತ ಧ್ರುವಂತನನ್ನು ಹೇಟ್ ಮಾಡ್ತಿದ್ದಾರೆ. ಅವರು ಆಚೆ ಬಂದರೂ ಸಹ ಧ್ರುವಂತನನ್ನು ಮಾತ್ರ ಇಷ್ಟಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿಗೆ ಒಂದ್ಸಲ ಮನಸ್ಸಿಗೆ ಬೇಜಾರಾದ್ರೆ ಉಂಟಲ್ಲ, ಅವರು ಜೀವನ ಪೂರ್ತಿ ಹೇಟ ಮಾಡ್ತಾನೆ ಇರ್ತಾರೆ. ಹಾಗೆ ಒಂದು ರೀಸನ್ ಅಂತ ಹೇಳ್ಬೋದು. ನಿಮ್ಗೆ ಇದರ ಬಗ್ಗೆ ಏನು ಅನಿಸ್ತು? ರಕ್ಷಿತ ನಿಮ್ಮ ಫೇವರೇಟ್ ಸ್ಪರ್ಧಿಯ? ಏನು ಅನಿಸ್ತು ಇದರ ಬಗ್ಗೆ ಅಂತ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸವರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಸ್ಕಾರ.